ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ವೇಳೆ ಮೃತಪಟ್ಟ 9 ವರ್ಷದ ಬಾಲಕನ ಸಾವು ಹೃದಯಾಘಾತದಿಂದ ಸಂಭವಿಸಿದೆ. ಶಸ್ತ್ರಚಿಕಿತ್ಸೆಯಲ್ಲಿ ಯಾವುದೇ ದೋಷವಿಲ್ಲ ಎಂದು ಪ್ರಾಥಮಿಕ ಮರಣೋತ್ತರ ವರದಿ. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ನಡೆಯಿತು ಮಾಜಿ ಮುಖ್ಯಮಂತ್ರಿ ಉಮ್ಮನ್-ಚಾಂಡಿ ಅವರ ಸ್ಮರಣಾರ್ಥ ಕಾರ್ಯಕ್ರಮ. ಉದುಮ ಶಾಸಕ ಕೆ ನೀಲಕಂಠನ್ ಅವರಿಂದ ಉದ್ಘಾಟನೆ. ಆಷಾಢ ಮಾಸದ ಪ್ರಾರಂಭದೊಂದಿಗೆ ಆಟಿಕಳಂಜದ ಬರುವಿಕೆಯನ್ನು ಭಕ್ತಿಪೂರ್ವಕ ಸ್ವಾಗತಿಸಿದ ತುಳುನಾಡಿನ ಜನತೆ. ನಾಡಿನ ರೋಗ ರುಜಿನಗಳನ್ನು ಹೋಗಲಾಡಿಸಿ ಐಶ್ವರ್ಯವನ್ನು ತಂದುಕೊಡಲು ಆಟಿಕಳಂಜ ಮನೆ ಮನೆಗೆ ಭೇಟಿ. ಉದ್ಯಾವರ ಮಾಡಶ್ರೀ ಅರಸು ಕೃಪಾ ವೀರಮಾರುತಿ ವ್ಯಾಯಾಮ ಶಾಲೆಯ ಕಾಣಿಕೆ ಡಬ್ಬಿಯ ಕಳ್ಳತನ. ಸಿಸಿಟಿವಿಯಲ್ಲಿ ಸೆರೆಯಾದ ಕಳ್ಳತನದ ದೃಶ್ಯಾವಳಿ. ಕಾಸರಗೋಡು ಜಿಲ್ಲೆಯಲ್ಲಿ ತೀವ್ರಗೊಂಡ ಆಪರೇಷನ್ ತೂಫಾನ್ ಕಾರ್ಯಾಚರಣೆ. ತೀವ್ರ ಕಾರ್ಯಾಚರಣೆಯಿಂದಾಗಿ 2 ವ್ಯತ್ಯಸ್ತ ಸ್ಥಳಗಳಿಂದ ಎಂಡಿಎಂಎಯೊಂದಿಗೆ 2 ಬಂಧನ. ರಾಮಾಯಣ ಮಾಸಾಚರಣೆಯ ತಿಂಗಳ ಮನೆ ಮನೆ ಭಜನಾ ಸಂಕೀರ್ತನಾ ಯಾನ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ಸಮಿತಿಯ ಆಶ್ರಯದಲ್ಲಿ. ಕಾಸರಗೋಡು ಕರಂದಕಡ್ ಬಿಲ್ಲವ ಸೇವಾ ಸಂಘದ ವತಿಯಿಂದ ನಡೆಯಲಿದೆ 172ನೇ ಶ್ರೀ ನಾರಾಯಣ ಗುರು ಜಯಂತಿ. ಜಯಂತಿಯ ಪೂರ್ವಭಾವಿಯಾಗಿ ನಡೆಯಿತು ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ವೇಳೆಯಲ್ಲಿ ಮೃತಪಟ್ಟ 9 ವರ್ಷದ ಬಾಲಕನ ಪ್ರಾಥಮಿಕ ಮರಣೋತ್ತರ ವರದಿ ಹೊರಬಂದಿದೆ. ಹೃದಯಾಘಾತದಿಂದ ಸಾವು ಸಂಭವಿಸಿದ್ದು, ಶಸ್ತ್ರಚಿಕಿತ್ಸೆಯಲ್ಲಿ ಯಾವುದೇ ದೋಷವಿಲ್ಲ ಎಂದು ಮಾಹಿತಿ ಹೊರಬಂದಿದೆ. ಪೊಲೀಸ್ ಶಸ್ತ್ರಚಿಕಿತ್ಸಕ ತನಿಖಾ ತಂಡದ ವರದಿಯಲ್ಲಿ ಹೃದಯಾಘಾತದಿಂದ ಮಗುವಿನ ಸಾವು ಸಂಭವಿಸಿದೆ ಎಂದು ಹೇಳಲಾಗಿದೆ. ವೈದ್ಯಕೀಯ ಚಿಕಿತ್ಸೆಯ ನಿರ್ಲಕ್ಷ್ಯ ಆರೋಪದ ಮೇರೆಗೆ ಪರಿಯಾರಂನ ಕಣ್ಣೂರು ಸರಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಯಿತು. ರಾಸಾಯನಿಕ ಪರೀಕ್ಷೆಯ ಫಲಿತಾಂಶಗಳು ಲಭಿಸಲಿದೆ. ಹೊಟ್ಟೆ ಕಾಯಿಲೆಯಿಂದಾಗಿ ಮಂಗಳವಾರ ಇಯಾಸ್ನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬುಧವಾರ ಬೆಳಿಗ್ಗೆ ನಡೆದ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಮಗು ಸಾವನ್ನಪ್ಪಿದ್ದಾನೆ. ಈ ರೀತಿ ಸಂಭವಿಸಲು ವೈದ್ಯಕೀಯ ನಿರ್ಲಕ್ಷ್ಯ ಕಾರಣವೆಂದು ಕುಟುಂಬ ಈ ಮೊದಲು ಆರೋಪಿಸಿದೆ. ಕಾಸರಗೋಡು ಪೊಲೀಸರು ಅಸ್ವಾಭಾವಿಕ ಸಾವಿನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಮಾಜಿ ಮುಖ್ಯಮಂತ್ರಿ ಉಮ್ಮನ್-ಚಾಂಡಿ ಅವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಡಿಸಿಸಿ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದುಮ ಶಾಸಕ ಕೆ ನೀಲಕಂಠನ್ ಅವರು ಉದ್ಘಾಟಿಸಿದರು. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ನೇತೃತ್ವದಲ್ಲಿ ಜನಪ್ರಿಯ ಮುಖಂಡರಾದ ಹಾಗೂ ಮಾಜಿ ಮುಖ್ಯಮಂತ್ರಿ ಉಮ್ಮನ್-ಚಾಂಡಿ ಅವರ ಸ್ಮರಣಾರ್ಥ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಡಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಉದುಮ ಶಾಸಕ ಕೆ ನೀಲಕಂಠನ್ ಉದ್ಘಾಟಿಸಿದರು. കേരളം കണ്ട രാജ്യം കണ്ട ലോകം കണ്ട ഏറ്റവും ജനകീയനായ ഒരു മുഖ്യമന്ത്രിയായിരുന്നു ശ്രീ ഉമ്മൻചാണ്ടി സാർ എന്ന് വളരെ അഭിമാനത്തോടുകൂടി നമുക്ക് പറയാൻ സാധിക്കും. നമുക്കൊരു മുഖ്യമന്ത്രിയായിരിക്കുന്ന കാലഘട്ടത്തിൽ പോലും, അല്ലെങ്കിൽ മന്ത്രിസഭയിൽ അംഗമായിരിക്കുന്ന കാലഘട്ടത്തിൽ സ്വന്തം കൂടെ നിൽക്കുന്ന ആളുകളെ സംരക്ഷിച്ചുകൊണ്ട് ಡಿಸಿಸಿ ಅಧ್ಯಕ್ಷ ಪಿಕೆ ಫೈಸಲ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಕೀಂ ಕೊನಿಲ್, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಶ್ರೀಜಿತ್ ಮಾಡಕಾಲ್, ಡಿಸಿಸಿ ಉಪಾಧ್ಯಕ್ಷರಾದ ಸಾಜಿದ್ ಮವಲ್, ಬಿಜಿ ದೇವ್, ಧನ್ಯ ಸುರೇಶ್, ಮಿನಿ ಚಂದ್ರನ್, ಎಂ ಪ್ರಭಾಕರನ್, ಕೆ ಖಾಲಿದ್, ಪಿವಿ ಜೇಮ್ಸ್ ಸೇರಿದಂತೆ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಆಷಾಢ ಮಾಸದ ಪ್ರಾರಂಭದೊಂದಿಗೆ ತುಳುನಾಡಿನಲ್ಲಿ ಆಟಿ ತಿಂಗಳಲ್ಲಿ ಕಂಡುಬರುವ ಆಟಿ ಕಳಂಜವು ನಾಡಿನ ರೋಗ ರುಜಿನಗಳನ್ನು ಹೋಗಲಾಡಿಸಲು ಪುಟ್ಟ ಕಳಂಜಗಳಾಗಿ ನಾಡಿನಾದ್ಯಂತ ಮನೆ ಮನೆಗೆ ಭೇಟಿ ನೀಡಲು ಪ್ರಾರಂಭಿಸಿದೆ. ಕರ್ನಾಟಕದ ದೈವಗಳು ಮನೆ ಮನೆಗೆ ಭೇಟಿ ನೀಡಿ ಸಂಕಷ್ಟಗಳನ್ನು ದೂರ ಮಾಡಿ ಐಶ್ವರ್ಯವನ್ನು ತಂದುಕೊಡುತ್ತದೆ ಎಂಬುದು ಈ ಭಾಗದ ಜನರ ನಂಬಿಕೆ.
ಕರ್ಕಟಕ ತಿಂಗಳ ಪ್ರಾರಂಭವಾದೊಡನೆ ಉತ್ತರ ಕೇರಳದಲ್ಲಿ ಆದಿವ್ಯಾಧಿಗಳನ್ನು ಹೋಗಲಾಡಿಸಲು ಕರ್ಕಟಕ ದೈವಗಳು ದೇಶ ಸಂಚಾರ ತೊಡಗಿವೆ. ವಿಪರೀತ ಮಳೆಯ ಸಮಯವಾದ ಆಟಿ ತಿಂಗಳಿನಲ್ಲಿ ಊರಿಗೆ ಅಂಟಿರುವ ಮಾರಿಯನ್ನು ಹೋಗಲಾಡಿಸಲು ಮನೆ ಮನೆಗೆ ಬರುವ ಪದ್ಧತಿ ಹಿಂದಿನಿಂದಲೂ ರೂಢಿಯಲ್ಲಿದೆ. ಒಂದೇ ಚೆಂಡೆಯ ಸದ್ದಿಗೆ ಕುಣಿಯುತ್ತಾ ಬಳಿಕ ಮನೆಯ ಹಿರಿಯರು ಸುಣ್ಣ, ಅರಿಶಿನ, ಬೂದಿಯೊಂದಿಗೆ ಮಾಡಿದ ನೀರಿನ ಮಿಶ್ರಣವನ್ನು ಹಿಡಿದು ದೀಪದ ಬತ್ತಿಯನ್ನು ಉರಿಸಿ ಮನೆಯ ಮುಂಭಾಗದಲ್ಲಿ ಕೊಂಡು ಹೋಗಿ ತುಳಸಿ ಕಟ್ಟೆ ಎದುರು ಬತ್ತಿ ಇಟ್ಟು ನೀರನ್ನು ಸುತ್ತಲೂ ಒಯ್ಯುವುದು. ಇದರಿಂದ ಮನೆ ಪರಿಸರ ಶುದ್ಧೀಕರಿಸುತ್ತದೆ ಎಂಬುದು ವಿಶ್ವಾಸವಾಗಿದೆ. ಆಟಿಕಳಂಜ, ಗಳಿಂಜನ್, ಆಟಿವೇಡನ್ ಕರ್ಕಟಕ ತಿಂಗಳಲ್ಲಿ ಮನೆಗಳಿಗೆ ಸಂಚರಿಸುವುದು. ಆಟಿ ದೈವ ಪಾರ್ವತಿಯಾಗಿ, ವೇಡನ್ ದೈವ ಶಿವನಾಗಿ ಹಾಗೂ ಗಳಂಜನಾಗಿ ಅರ್ಜುನನ್ ಮನೆಗಳಿಗೆ ಆಗಮಿಸುತ್ತಾರೆ. ಪಾಣಾರ ಜನವರ್ಗದವರು ಆಟಿಕಳಂಜ ವೇಷವನ್ನು ಹಾಕುತ್ತಾರೆ. ನೆಲ್ಕತ್ತಾಯ ಸಮುದಾಯದವರು ವೇಡನ್ ವೇಷವನ್ನು ಧರಿಸುತ್ತಾರೆ. ಮಲೆಯ ಸಮುದಾಯದವರು ಗಳಿಂಜನ್ ಕಟ್ಟುತ್ತಾರೆ. ಗಲ್ಲಿಗಳು, ರಸ್ತೆಗಳು, ಹೊಲಗಳ ಮೂಲಕ ದೈವಗಳು ಪ್ರತಿ ಮನೆಯನ್ನು ತಲುಪಿ ಆಶೀರ್ವಾದವನ್ನು ನೀಡಿ ಮರಳುತ್ತವೆ. ಮನೆಗೆ ಆಗಮಿಸುವ ದೈವಗಳಿಗೆ ಹಣ ಅಥವಾ ಅಕ್ಕಿ ಕೊಡುವುದು ವಾಡಿಕೆಯಾಗಿದೆ. ನಾಡಿನ ಹಿತಕ್ಕಾಗಿ 31ನೇ ತಾರೀಕಿನವರೆಗೆ ಕೈಗಂಟೆ ಬಾರಿಸುತ್ತಾ പ്രതി മನೆಗಳಿಗೆ കർക്കടക ദൈവಗಳು തലುപ്പുತ್ತವೆ. കർക്കിടക മാസം എല്ലാ കൊല്ലം നമ്മൾ ഇങ്ങനെ തെയ്യം കൊണ്ടുവരുന്നത് നമ്മളെ പൂർവികന്മാർ ചെയ്ത് കൊണ്ടുവരുന്ന പോലെ നമ്മൾ ഇപ്പോഴും നടത്തിച്ച് കൊണ്ടുവരുന്നുണ്ട്. അപ്പം നമുക്ക് എന്നാൽ 15 ദിവസമാണ് ഈ നാട്ടിൽ തെയ്യാടാനുള്ളത്. അങ്ങനെ 15 ദിവസത്തിനുള്ളിൽ നമ്മളെ നാട് എല്ലാം തീർക്കണമെന്നാണ് നമ്മളെ ഒരു ലക്ഷ്യം. അപ്പോൾ നമ്മളെ തെയ്യം പാർവതിയാണ്. അങ്ങനെ നമ്മളിപ്പോൾ 1-ാം തീയതി കഴിഞ്ഞു. ഇനി 15 ദിവസത്തിനുള്ളിൽ തീർക്കണം. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಜಿಲ್ಲೆಯಲ್ಲಿ ಆಪರೇಷನ್ ತೂಫಾನ್ ಭಾಗವಾಗಿ ಪೊಲೀಸರು ತಪಾಸಣೆಯನ್ನು ತೀವ್ರಗೊಳಿಸಿದ್ದಾರೆ. ತೀವ್ರ ಕಾರ್ಯಾಚರಣೆಯಿಂದಾಗಿ 2 ಸ್ಥಳಗಳಲ್ಲಿ MDMA ಜೊತೆ 2 ಬಂಧಿಸಲಾಗಿದೆ. ಜಿಲ್ಲೆಯಲ್ಲಿ ಮಾದಕ ವಸ್ತು ಗ್ಯಾಂಗ್ಗಳ ವಿರುದ್ಧ ಪೊಲೀಸರು ಹಾಗೂ ಡ್ಯಾನ್ಸ್ ಅಪ್ ತಂಡವು ತೀವ್ರ ತಪಾಸಣೆ ನಡೆಸುತ್ತಿದೆ. ಆಪರೇಷನ್ ತೂಫಾನ್ ಭಾಗವಾಗಿ ನಡೆಸಿದ ತಪಾಸಣೆಯ ವೇಳೆಯಲ್ಲಿ ಉಪ್ಪಳ ಹಾಗೂ ಚಿತ್ತಾರಿಯಲ್ಲಿ ವಿಶೇಷ ತಪಾಸಣೆಯಿಂದ ಮಾರಕ ಮಾದಕ ವಸ್ತು MDMA ಯೊಂದಿಗೆ 2 ಬಂಧಿಸಲಾಗಿದೆ. ಪೊಲೀಸರು ಉಪ್ಪಳದಿಂದ 10 ಗ್ರಾಂ ಮಾರಕ ಮಾದಕ ವಸ್ತು MDMA ಹಾಗೂ ಕಾಂಜಂಗಡ ಚಿತ್ತಾರಿಯಿಂದ 3.35 ಗ್ರಾಂ MDMA ವಶಕ್ಕೆ ಪಡೆದುಕೊಂಡಿದ್ದಾರೆ. ಉಪ್ಪಳ ರೈಲ್ವೆ ನಿಲ್ದಾಣದಲ್ಲಿ 10.2 ಗ್ರಾಂ MDMA ಉಪ್ಪಳ ಹೀರೋ ಕಾಂಪ್ಲೆಕ್ಸ್ ಬಳಿ ತಂಗಲ್ ಹೌಸಿನಲ್ಲಿ ವಾಸಿಸುವ ಸೈಯದ್ ಜವಹರ್ ಎಂಬ ಜುನೈದ್ ಎಂಬಾತನನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಕಾನೂನು ಹಾಗೂ ವ್ಯವಸ್ಥೆಯನ್ನು ಕಾಪಾಡಲು ಉಪ್ಪಳ ಪ್ರದೇಶದಲ್ಲಿ ಗಸ್ತು ತಿರುಗುತ್ತಿದ್ದ ಮಂಜೇಶ್ವರ ಸಬ್ ಇನ್ಸ್ಪೆಕ್ಟರ್ ವಿಷ್ಣು ಎಸ್ ನಾಯರ್, ಪ್ರೊಬೇಷನ್ SI ಅರ್ಜುನ್ ಅರವಿಂದನ್, SCPO ಸನೀಶ್ ಹಾಗೂ ಚಾಲಕ CPO ಸಜೀಶ್ ಅವರನ್ನೊಳಗೊಂಡ ತಂಡಕ್ಕೆ ಲಭಿಸಿದ ರಹಸ್ಯ ಮಾಹಿತಿಯ ಆಧಾರದ ಮೇಲೆ ದಾಳಿ ನಡೆಸಲಾಯಿತು. ಬಳಿಕ NDPS ಕಾಯ್ದೆಯಡಿ ಕಾನೂನು ಕಾರ್ಯವಿಧಾನಗಳನ್ನು ಅನುಸರಿಸಿ ಗೆಜೆಟೆಡ್ ಅಧಿಕಾರಿಯಾದ ಬದಿಡ್ಕ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಸಮ್ಮುಖದಲ್ಲಿ ದೇಹ ಪರಿಶೋಧನೆ ನಡೆಸಲಾಯಿತು. ಈ ವೇಳೆ ಪ್ಯಾಂಟಿನ ಜೇಬಿನಲ್ಲಿ ಸಿಗರೆಟ್ ಪ್ಯಾಕಿನೊಳಗೆ ಮರೆಮಾಡಿದ್ದ MDMA ಕಂಡುಬಂದಿದೆ. ಆರೋಪಿಯಿಂದ ಐಫೋನ್, 16,500 ರೂಪಾಯಿ ಹಾಗೂ ವಿವಿಧ ಗುರುತಿನ ದಾಖಲೆಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ.
ಚಿತ್ತಾರಿಯ ರಾಜ್ಯ ಹೆದ್ದಾರಿಯ ಬಳಿ ಪೊಲೀಸರನ್ನು ಕಂಡು ತಪ್ಪಿಸಿಕೊಳ್ಳಲು ಯತ್ನಿಸಿದ ಯುವಕ ಮಾರಕ ಮಾದಕ ವಸ್ತು ಎಂಡಿಎಂಯೊಂದಿಗೆ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಹೊಸದುರ್ಗ ಗ್ರಾಮದ ಹದದ್ ನಗರದ ಪಾಟೀಲತ್ ಹೌಸಿನ ಅಬ್ದುಲ್ ಹಕೀಂ ಎಂಬಾತನನ್ನು ಬಂಧಿಸಲಾಗಿದೆ. ಈತನಿಂದ ಪೊಲೀಸರು 3.35 ಗ್ರಾಂ ಎಂಡಿಎಂಎ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿತ್ತಾರಿಯ ಪೆಟ್ರೋಲ್ ಪಂಪ್ ಬಳಿ ಪೊಲೀಸ್ ವಾಹನವನ್ನು ನೋಡಿ ಪರಾರಿಯಾಗಲು ಯತ್ನಿಸಿದ ಆರೋಪಿಯನ್ನು ಹೊಸದುರ್ಗ ಸಬ್ ಇನ್ಸ್ಪೆಕ್ಟರ್ ಶರತ್ PR ಹಾಗೂ ಅವರ ನೇತೃತ್ವದ ಗಸ್ತು ತಂಡ ಮತ್ತು ಡ್ಯಾನ್ಸ್ ಆಫ್ ತಂಡವು ಜೊತೆಯಾಗಿ ಬಂಧಿಸಿದೆ. ಬಳಿಕ ಆರೋಪಿಯ ಒಳ ಉಡುಪಿನಲ್ಲಿ ಮರೆಮಾಡಲಾಗಿದ್ದ ಎಂಡಿಎಂಎನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಂಜಂಗಾಡ್. ಉದ್ಯಾವರ ಮಾಡದಲ್ಲಿರುವ ಶ್ರೀ ಅರಸು ಕೃಪಾ ವೀರ ಮಾರುವತಿ ವ್ಯಾಯಾಮ ಶಾಲೆಯ ಕಾಣಿಕೆ ಡಬ್ಬಿಯನ್ನು ಕಳ್ಳತನ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ವ್ಯಾಯಾಮ ಶಾಲೆಯ ಪದಾಧಿಕಾರಿಯೊಬ್ಬರು ಬೆಳಗಿನ ಜಾವ 5 ಗಂಟೆಗೆ ಸ್ಥಳಕ್ಕೆ ಆಗಮಿಸಿದಾಗ ಕಳವು ನಡೆದ ವಿಷಯ ಬೆಳಕಿಗೆ ಬಂದಿದೆ. ಒಂದೇ ವಾರದಲ್ಲಿ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ 3ನೇ ದರೋಡೆ ಇದಾಗಿದೆ. ಜಿಲ್ಲೆಯ ಪ್ರಮುಖ ಆರಾಧನೆ ಕೇಂದ್ರಗಳಲ್ಲಿ ಒಂದಾದ ಕುಂಜತೂರು ಮಾಡ ಕ್ಷೇತ್ರದ ವ್ಯಾಯಾಮ ಶಾಲೆಯಿಂದ ದರೋಡೆ ನಡೆದಿದೆ. ಮಾಡ ಅರಸು ಕೃಪಾಜೈ ವೀರಮಾರುತಿ ವ್ಯಾಯಾಮ ಶಾಲೆಯಲ್ಲಿ ದರೋಡೆ ನಡೆದಿರುವುದು ಶುಕ್ರವಾರ ರಾತ್ರಿಯಿಂದ ಶನಿವಾರ ಬೆಳಿಗ್ಗೆಯವರೆಗಿನ ಎಡೆಯಲ್ಲಿ ದೇವಾಲಯಕ್ಕೆ ಹೊಂದಿಕೊಂಡಿರುವ ಭಜನಾ ಮಂದಿರದಲ್ಲೂ ವ್ಯಾಯಾಮ ಶಾಲೆಯಲ್ಲೂ ಆಗಿ ಕಳ್ಳತನ ನಡೆದಿದೆ. ದೇವಾಲಯದ ಆವರಣದಲ್ಲಿ ಸ್ಥಾಪಿಸಲಾದ ಖಜಾನೆಯನ್ನು ಮುರಿದು ಹಣವನ್ನು ಕಳವು ಮಾಡಲಾಗಿದೆ. ಭಂಡಾರದಲ್ಲಿ ಇದ್ದಂತಹ ಸುಮಾರು 10,000 ರೂಪಾಯಿಗಳು ಕಳೆದು ಹೋಗಿವೆ ಎಂದು ದೇವಾಲಯ ಸಮಿತಿಯ ಪದಾಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದರು. ಹಣ ಕದ್ದ ಬಳಿಕ ಖಜಾನೆಯನ್ನು ಹತ್ತಿರದಲ್ಲಿ ಎಸೆಯಲಾಗಿತ್ತು. ದೇವಾಲಯದ ಇತರ ಕೋಣೆಗಳಿಂದ ವಸ್ತುಗಳು ಅಥವಾ ಉಪಕರಣಗಳು ಕಳೆದು ಹೋಗಿವೆಯೇ ಎಂದು ಪರಿಶೀಲಿಸಿ ಬರುತ್ತಿದ್ದಾರೆ. ಶನಿವಾರ ಬೆಳಿಗ್ಗೆ ದೇವಸ್ಥಾನಕ್ಕೆ ಬಂದ ಭಕ್ತರು ಒಡೆದ ಭಂಡಾರ ಹಾಗೂ ಕಳ್ಳತನ ನಡೆಸುತ್ತಿದ್ದುದನ್ನು ಮೊದಲು ಗಮನಿಸಿದರು. ಬಳಿಕ ದೇವಸ್ಥಾನ ಸಮಿತಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ದೇವಸ್ಥಾನದ ಆವರಣದಲ್ಲಿ CCTV ಕ್ಯಾಮೆರಾಗಳನ್ನು ಅಳವಡಿಸಿರುವುದರಿಂದ ಅವುಗಳಿಂದ ದೃಶ್ಯಗಳನ್ನು ಪೊಲೀಸರು ಪಡೆದುಕೊಂಡಿದ್ದಾರೆ. ಶರ್ಟ್ ಪ್ಯಾಂಟ್ ಧರಿಸಿದ ಯುವಕನೊಬ್ಬ ಕಳ್ಳತನ ಮಾಡಲು ಬಂದಿರುವುದು ದೃಶ್ಯಗಳಿಂದ ಸ್ಪಷ್ಟವಾಗಿದೆ. ದೇವಾಲಯ ಸಮಿತಿ ನೀಡಿದ ದೂರಿನ ಆಧಾರದ ಮೇಲೆ ಮಂಜೇಶ್ವರ ಪೊಲೀಸರು ಸ್ಥಳಕ್ಕೆ ತಲುಪಿ ಪರಿಶೀಲನೆ ನಡೆಸಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ. ಹತ್ತಿರದ ಪ್ರದೇಶಗಳ ಇತರ CCTV ಕ್ಯಾಮೆರಾಗಳ ದೃಶ್ಯಗಳನ್ನು ಸಹ ಸಂಗ್ರಹಿಸಿ ಪರಿಶೀಲಿಸುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ವೈಜ್ಞಾನಿಕ ಪುರಾವೆಗಳು ಹಾಗೂ CCTV ದೃಶ್ಯಗಳನ್ನು ಕೇಂದ್ರೀಕರಿಸಿ ತನಿಖೆ ಪ್ರಗತಿಯಲ್ಲಿದೆ. ಕಳ್ಳನನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದು 3ನೇ ದರೋಡೆಯಾಗಿದೆ. 2 ದಿನಗಳ ಹಿಂದೆ ಪೈವಳಿಗೆಯ ಕುರುಡ ಪದವಿನಲ್ಲಿರುವ ಸುಬ್ರಾಯ ಸಾಯ ಎಂಬವರ ಮನೆಯಲ್ಲಿ ನಡೆದ ದರೋಡೆಯ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಇಲ್ಲಿಂದ ಸುಮಾರು 14 ಪವನ್ ಚಿನ್ನ ಹಾಗೂ ನಗದು ಕಳವು ಮಾಡಲಾಗಿದೆ. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇಂತಹ ದರೋಡೆಗಳು ಸಂಭವಿಸುತ್ತಿರುವುದು ಸ್ಥಳೀಯರನ್ನು ಚಿಂತೆಗೀಡು ಮಾಡುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ಸಮಿತಿಯ ಆಶ್ರಯದಲ್ಲಿ ರಾಮಾಯಣ ಮಾಸಾಚರಣೆಯ ಅಂಗವಾಗಿ 1 ತಿಂಗಳ ಪರ್ಯಂತ ಮನೆ ಮನೆ ಭಜನಾ ಸಂಕೀರ್ತನ ಯಾನ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ ಲಭಿಸಿತು. ಹಿರಿಯ ಭಜಕರಾದ ಸರ್ವೋತ್ತಮ ಕಾಮತ್ ಅವರ ನಿವಾಸದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾಮತ್ ದಂಪತಿಗಳು ದೀಪ ಪ್ರಜ್ವಲಿಸಿ ಭಜನಾ ಸಂಕೀರ್ತನಕ್ಕೆ ಚಾಲನೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ಸಮಿತಿಯ ಆಶ್ರಯದಲ್ಲಿ ರಾಮಾಯಣ ಮಾಸಾಚರಣೆಯ ಅಂಗವಾಗಿ 1 ತಿಂಗಳ ಪರ್ಯಂತ ಮನೆ ಮನೆ ಭಜನಾ ಸಂಕೀರ್ತನ ಯಾನ ಕಾರ್ಯಕ್ರಮಕ್ಕೆ ಪೇಟೆ ಶ್ರೀ ವೆಂಕಟರಮಣ ದೇವಸ್ಥಾನ ಪರಿಸರದಲ್ಲಿ ಹಿರಿಯ ಭಜಕರಾದ ಸರ್ವೋತ್ತಮ ಕಾಮತ್ ಅವರ ನಿವಾಸದಲ್ಲಿ ಕಾಮತ್ ದಂಪತಿ ದೀಪ ಪ್ರಜ್ವಲಿಸಿ ಭಜನಾ ಸಂಕೀರ್ತನೆಗೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ಗೌರವಾಧ್ಯಕ್ಷ ಡಾಕ್ಟರ್ KN ವೆಂಕಟರಮಣ ಹೊಳ್ಳ, ಉಪಾಧ್ಯಕ್ಷ KN ರಾಮಕೃಷ್ಣ ಹೊಳ್ಳ, ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ ಕಾಸರಗೋಡು ತಾಲೂಕು ಗೌರವಾಧ್ಯಕ್ಷ ಹರಿದಾಸ ಜಯಾನಂದ ಹೊಸದುರ್ಗ, ಹಿರಿಯ ಕಾರ್ಯಕರ್ತ ಲಕ್ಷ್ಮೀಕಾಂತ್ ನೆಲ್ಲಿಕುಂಜೆ, VHP ಪ್ರಖಂಡ ಕಾರ್ಯದರ್ಶಿಗಳಾದ ಕಿಶೋರ್ SVT, ವಸಂತ ಕೆರೆಮನೆ, VHP ಮಾತೃ ಸಮಿತಿಯ ಶ್ರೀಲತಾ ಟೀಚರ್, ಶಾರದಾ ರಾವ್, ಶ್ರೀದೇವಿ, ಪ್ರೇಮ, ಶ್ರೀವಳ್ಳಿ, ವಿಜಯ ಶೆಟ್ಟಿ, ಸೌಮ್ಯ, ಶ್ವೇತಾ, ಗೀತಾ, ಸವಿತಾ ವೆಂಕಟರಮಣ, ಬಾಲಗೋಕುಲದ ಶಿಕ್ಷಕಿಯರಾದ ಅದಿತಿ, ಅನುಶ್ರೀ ಹಾಗೂ ಮಕ್ಕಳು ಭಾಗವಹಿಸಿದರು. ಪಕ್ಕವಾದ್ಯ ಹಾರ್ಮೋನಿಯಂನಲ್ಲಿ ಹಿರಿಯ ಭಜಕರಾದ ತುಕಾರಾಮ ಆಚಾರ್ಯ ಕೆರೆಮನೆ, ತಬಲದಲ್ಲಿ ಕೇತನ್, ಮನ್ವಿತ್, ಮಾಸ್ಟರ್ ತ್ರಿಷನ್ ಸಹಕರಿಸಿದರು. ಮಂಗಳಾರತಿಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಂಡಿತು.
ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಕರಂದಕಾಡು ಬಿಲ್ಲವ ಸೇವಾ ಸಂಘವು 172ನೇ ಶ್ರೀ ನಾರಾಯಣ ಗುರು ಜಯಂತಿಯನ್ನು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಲ್ಲಿ ಆಚರಿಸಲು ತೀರ್ಮಾನಿಸಿದೆ. ಇದರ ಅಂಗವಾಗಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭವು ನಡೆಯಿತು. ಕಾಸರಗೋಡು ಬಿಲ್ಲವ ಸೇವಾ ಸಂಘ ಕರಂದಕಾಡು ಇಲ್ಲಿನ ಶ್ರೀ ನಾರಾಯಣಗುರು ಮಂದಿರದಲ್ಲಿ 172ನೇ ಶ್ರೀ ನಾರಾಯಣಗುರು ಜಯಂತಿಯನ್ನು ಇದೇ ಬರುವ ಆಗಸ್ಟ್ 28 ಶುಕ್ರವಾರದಂದು ವಿಜೃಂಭಣೆಯಿಂದ ಆಚರಿಸಲು ತೀರ್ಮಾನಿಸಲಾಗಿದೆ. ಇದರ ಪ್ರಯುಕ್ತ ಶ್ರೀ ನಾರಾಯಣಗುರು ಜಯಂತಿಯ ಆಮಂತ್ರಣ ಪತ್ರವನ್ನು ಶ್ರೀ ನಾರಾಯಣಗುರು ಮಂದಿರದ ಸನ್ನಿಧಿಯಲ್ಲಿ ಸಮಿತಿ ಸದಸ್ಯರು ಸೇರಿ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷರು ರಘು ಕೆ ಮೀಪುಗುರಿ ಅವರು ನಗರಸಭಾ ಸದಸ್ಯರಾದ ಹರೀಶ್ ಕೆ ಆರ್ ಅವರಿಗೆ ಆಮಂತ್ರಣ ಪತ್ರವನ್ನು ನೀಡಿ ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಹರಿಕಾಂತ ಕಾಸರಗೋಡು, ಕೋಶಾಧಿಕಾರಿ ಶಮ್ಮಿಕುಮಾರ್, ಕಮಲಾಕ್ಷ ಸೂರ್ಲು, ಮೈಂದಪ್ಪ, ರವಿ ಪೂಜಾರಿ, ರೋಹಿಣಿ ಇತರರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜುಲೈ 24ರಂದು ನಡೆಯಲಿರುವ ಸಚಿವಾಲಯದ ಮಾರ್ಚ್ನ ಪೂರ್ವಭಾವಿಯಾಗಿ ಆಟೋ ಟ್ಯಾಕ್ಸಿ ಫೆಡರೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯು ಜಿಲ್ಲಾ ವಾಹನ ಪ್ರಚಾರ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ತ್ರಿಕರಿಪುರದಲ್ಲಿ ನಡೆದ ಸಮಾರೋಪ ಸಮಾರಂಭವನ್ನು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಕೆವಿ ಜನಾರ್ದನ್ ಉದ್ಘಾಟಿಸಿದರು. ಆಟೋ ಟ್ಯಾಕ್ಸಿ ದರ ಪರಿಷ್ಕರಣೆ ನಡೆಸಬೇಕು, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ತಡೆಯಬೇಕು, ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆ ರದ್ದುಗೊಳಿಸಬೇಕು, ಬೆಲೆ ಏರಿಕೆ ತಡೆಗಟ್ಟಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಟೋ ಟ್ಯಾಕ್ಸಿ ಫೆಡರೇಷನ್ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕುಂಬಳೆಯಿಂದ ತ್ರಿಕರಿಪುರವರೆಗೆ ವಾಹನ ಜಾಥಾ ನಡೆಸಲಾಯಿತು. ತ್ರಿಕರಿಪುರ ನಗರದಲ್ಲಿ ನಡೆದ ಸಮಾರೋಪ ಸಭೆಯನ್ನು ಸಿಐಟಿಯು ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಕೆವಿ ಜನಾರ್ದನ್ ಉದ್ಘಾಟಿಸಿದರು. അതേപോലെ തന്നെ അവർക്ക് ബോണസ് കൊടുക്കില്ല, ഗ്രാറ്റുവിറ്റി കൊടുക്കില്ല, പ്രവർത്തന പട്ട് കൊടുക്കേണ്ട, യാതൊന്നും കൊടുക്കണ്ടല്ലോ. ഇന്ത്യൻ റെയിൽവേ ഇന്ത്യയിലെ ഏറ്റവും വലിയ പൊതുമേഖലാ സ്ഥാപനമാണ് ഇന്ത്യൻ റെയിൽവേ. നമുക്കറിയാലോ, പഴയ കാലത്തല്ലല്ലോ, പഴയ കാലത്തുണ്ടായിരുന്ന ഇന്ത്യൻ റെയിൽവേക്കകത്ത് ഉണ്ടായിരുന്ന ഒഴിവുകളുടെ എണ്ണം നോക്കിക്കഴിഞ്ഞാൽ ഇപ്പൊ 13.5 ലക്ഷം ഒഴിവുകൾ ഇപ്പൊ കിടക്കുകയാണ് ഇന്ത്യൻ റെയിൽവേക്കകത്ത്. എന്താ കേന്ദ്ര ഗവൺമെന്റ് എടുക്കുന്ന സമീപനം? അതെല്ലാം കരാറുവൽക്കരിക്കല്ലേ ഇത്? അപ്പൊ തങ്ങൾ ഈ നാട്ടിനകത്തുള്ള ജനങ്ങൾക്ക് കൊടുത്തിട്ടുള്ള വാഗ്ദാനം എവിടെ പോയി? ವಿವಿಧ ಕೇಂದ್ರಗಳಲ್ಲಿ ಜಾಥಾ ಮುಖಂಡರಾದ ಕೆ ಉಣ್ಣಿನಾಯರ್, ಜಾಥಾ ನಿರ್ವಾಹಕ ಪಿಎ ರೆಹಮಾನ್, ಉಪಾಧ್ಯಕ್ಷ ಟಿಎ ವಿನೋದ್ ಕುಮಾರ್, ಕೆಟಿ ಲೋಹಿತಾಕ್ಷನ್, ಪಿ ಕೃಷ್ಣನ್, ಎಆರ್ ಧನ್ಯವಾದ್, ಗಿರಿಕೃಷ್ಣನ್, ಕೆ ಬಾಲಕೃಷ್ಣನ್, ಕಾತಾಡಿ ಕುಮಾರನ್, ಶಫಿ ಚಾಲಕುನ್ನು, ವಿ ಅನಿಂದ್ರನ್, ನಾರಾಯಣ ಮಾಂಗಡ್, ಪಿ ರಾಘವನ್, ಕೆವಿ ಸಾಬು, ಆರ್ ಸುರೇಶ್, ಒವಿ ರವೀಂದ್ರನ್, ಪಿ ಸತೀಶನ್, ಸಿದ್ದುಲಾಲ್ ಮುಂತಾದವರು ಮಾತನಾಡಿದರು. ಕಾರ್ಯಕ್ರಮವು ಕಾಸರಗೋಡು, ಕೊಂಡಂಗುಳಿ, ಉದುಮ, ಕಾಂಜಂಗಾಡ್, ಒಡೆಯಂಚಾಲ್, ಕಾಳಿಚನಡಕ, ನೀರೀಶ್ವರ ಹಾಗೂ ಚಿರುವತ್ತೂರುಗಳಲ್ಲಿ ನಡೆದ ಬಳಿಕ ತ್ರಿಕರಿಪುರ ನಗರದಲ್ಲಿ ಸಂಪನ್ನಗೊಂಡಿತು. ನ್ಯೂಸ್ ಬ್ಯೂರೋ ಚಿರುವತ್ತೂರ್. ಫಿಫಾ ವಿಶ್ವಕಪ್ ಸಂಭ್ರಮವನ್ನು ದೈತ್ಯ ಫ್ಲೆಕ್ಸ್ ಬೋರ್ಡ್ಗಳನ್ನು ಹಾಗೂ ಕಟೌಟ್ಗಳನ್ನು ಸ್ಥಾಪಿಸದೆ ಬದಲಾಗಿ ಗೆರೆಗಳ ಮೂಲಕ ಎಂಆರ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ಸಂಭ್ರಮ ಮೂಡಿಸಿದರು. ಶಾಲೆಯಲ್ಲಿ ಫಿಕ್ಸಲ್ ಆರ್ಟ್ ಗ್ರೂಪಿನ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಫುಟ್ಬಾಲ್ನ ಅದ್ಭುತ ಕ್ಷಣಗಳನ್ನು ಹಾಗೂ ಐತಿಹಾಸಿಕ ಘಟನೆಗಳನ್ನು ಕ್ಯಾನ್ವಾಸ್ನ ಮೂಲಕ ವರ್ಣಚಿತ್ರಗಳ ಪ್ರದರ್ಶನವನ್ನು ನಡೆಸಿದರು. ಫುಟ್ಬಾಲ್ ಗ್ರಾಮವಾದ ಪಡನ್ನಾದಲ್ಲಿ ಎಂಆರ್ ವೊಕೇಶನಲ್ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿಗಳು ಫುಟ್ಬಾಲ್ ಒಂದು ಲಹರಿ ಎಂಬ ಶೀರ್ಷಿಕೆಯಲ್ಲಿ ವಿಶ್ವ ಪ್ರಸಿದ್ಧ ಫುಟ್ಬಾಲ್ ಆಟಗಾರರ ಅಪರೂಪದ ಕ್ಷಣಗಳನ್ನು ಚಿತ್ರಿಸುವ 200ಕ್ಕೂ ಹೆಚ್ಚು ವಿಭಿನ್ನ ವರ್ಣಚಿತ್ರಗಳನ್ನು ರಚಿಸಿದರು.
ವಿಶ್ವ ಫುಟ್ಬಾಲ್ ಉತ್ಸಾಹವನ್ನು ಹರಡುತ್ತಿರುವ ಫಿಫಾ ಫುಟ್ಬಾಲ್ ಪಂದ್ಯಾವಳಿ ಅಂತಿಮ ಹಂತಕ್ಕೆ ತಲುಪುತ್ತಿದ್ದಂತೆ ಶಾಲೆಯ 8ನೇ ತರಗತಿ ವಿಎಚ್ಎಸ್ಸಿ ಹೈಯರ್ ಸೆಕೆಂಡರಿ ವಿಭಾಗಗಳ 55ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಿಡಿಸಿದ ವರ್ಣಚಿತ್ರಗಳನ್ನು ಸೇರಿಸಿ ಆಡಿಟೋರಿಯಂನಲ್ಲಿ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. 3 ದಿನಗಳಲ್ಲಿ ಶಾಲೆಯಲ್ಲಿ ನಡೆದ ಚಿತ್ರಕಲಾ ಕಾರ್ಯಾಗಾರದ ಬಳಿಕ ಮಕ್ಕಳು ಚಿತ್ರಗಳನ್ನು ರಚಿಸಿದರು. ಚಿತ್ರ ರಚನೆಯಲ್ಲಿ 35 ಹುಡುಗಿಯರು ಹಾಗೂ 20 ಹುಡುಗರು ಭಾಗವಹಿಸಿದ್ದರು. ಶಾಲೆಯ ಶಿಕ್ಷಕ ವಿ ಯದುನಂದ್ ಅವರ ಬೆಂಬಲದೊಂದಿಗೆ ಪೆನ್ಸಿಲ್ನಿಂದ ವ್ಯತ್ಯಸ್ತವಾದ ಚಿತ್ರಗಳನ್ನು ಬಿಡಿಸಿ ಜಲವರ್ಣ, ಚಾರ್ಕೋಲ್, ಆಕ್ರಿಲಿನ್, ಸ್ಟೈನರ್, ಸ್ಕೆಚ್ ಉಪಯೋಗಿಸಿ ಬಿಡಿಸಲಾಗಿದೆ. ರಾಜ್ಯ ಸರ್ಕಾರದ ಮಾದಕ ವ್ಯಸನದ ವಿರುದ್ಧದ ಅಭಿಯಾನದ ಭಾಗವಾಗಿ ಆಯೋಜಿಸಲಾದ ತೂಫಾನ್ ಗೋಲುಗಳಿಕೆ ಹಾಗೂ ಚಿತ್ರಕಲಾ ಪ್ರದರ್ಶನದ ಉದ್ಘಾಟನೆಯನ್ನು കേരളದ ಸಂತೋಷ್ ಟ್ರೋಫಿ ಆಟಗಾರ ಟಿ.ವಿ. ബിജുകുമാർ ನೆರವೇರಿಸಿದರು. അത്ഭുതപ്പെടുത്തി. റഫീഷ പറഞ്ഞ പോലെ എല്ലാവരും ഫ്ലക്സും കാര്യങ്ങളും ചെയ്യുമ്പോൾ അതിന് വ്യത്യസ്തമായിട്ട് വേൾഡ് കപ്പിന് പ്രചരണാർത്ഥം ചിത്രരചന കൂടി സാധാരണ പോലെ ഇങ്ങനെ വരച്ച ചിത്രമല്ല, ശരിക്കും അത്ഭുതപ്പെടുത്തുന്ന ചിത്രത്തെ തന്നെയാണ്. ഇതിന് എല്ലാവിധ അഭിവാദ്യങ്ങളും. ഇതിന് മുൻകൈയെടുത്ത യദു മാഷ്, സഞ്ജയ് മാഷ്, അതുപോലെ രാഹുൽ മാഷ്, മുസ്തഫ മാഷ്, എല്ലാവർക്കും ആദ്യമായി അഭിനന്ദനങ്ങൾ. ಪಿಟಿಎ ಅಧ್ಯಕ್ಷ ಟಿ.ಕೆ.ಎಂ. ಮುಹಮ್ಮದ್ ರಫೀಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಶಾಲಾ ಪ್ರಾಂಶುಪಾಲ ಎಂಸಿ ಶಿಹಾಬ್, ಚಿತ್ರಕಲಾ ಶಿಕ್ಷಕ ವಿ ಯದುನಾಥ್, ಶಾಲಾ ಮುಖ್ಯೋಪಾಧ್ಯಾಯಿನಿ ವಿ.ಕೆ. ಶಶಿಕಲಾ, ವೃತ್ತಿಪರ ಪ್ರೌಢಶಾಲಾ ವಿಭಾಗದ ಹಿರಿಯ ಸಹಾಯಕ ಜೋಬಿ ಅಬ್ರಹಾಂ, ಇ.ಪಿ. ಪ್ರಕಾಶನ್ ಮಾತನಾಡಿದರು. ಉರುಮಿಸ್ ತ್ರಿಕರಿಪುರ, ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ವೇಳೆ ಮೃತಪಟ್ಟ 9 ವರ್ಷದ ಬಾಲಕನ ಸಾವು ಹೃದಯಾಘಾತದಿಂದ ಸಂಭವಿಸಿದೆ. ಶಸ್ತ್ರಚಿಕಿತ್ಸೆಯಲ್ಲಿ ಯಾವುದೇ ದೋಷವಿಲ್ಲ ಎಂದು ಪ್ರಾಥಮಿಕ ಮರಣೋತ್ತರ ವರದಿ. ಕಾಸರಗೋಡು ಜಿಲ್ಲಾ ಕಾಂಗ್ರೆಸ್ ಸಮಿತಿ ನೇತೃತ್ವದಲ್ಲಿ ನಡೆಯಿತು ಮಾಜಿ ಮುಖ್ಯಮಂತ್ರಿ ಉಮ್ಮನ್ ಚಾಂಡಿ ಅವರ ಸ್ಮರಣಾರ್ಥ ಕಾರ್ಯಕ್ರಮ. ಉದುಮ ಶಾಸಕ ಕೆ. ನೀಲಕಂಠನ್ ಅವರಿಂದ ಉದ್ಘಾಟನೆ. ಆಷಾಢ ಮಾಸದ ಪ್ರಾರಂಭದೊಂದಿಗೆ ಆಟಿಕಳಂಜದ ಬರುವಿಕೆಯನ್ನು ಭಕ್ತಿಪೂರ್ವಕ ಸ್ವಾಗತಿಸಿದ ತುಳುನಾಡಿನ ಜನತೆ. ನಾಡಿನ ರೋಗ ರುಜಿನಗಳನ್ನು ಹೋಗಲಾಡಿಸಿ ಐಶ್ವರ್ಯವನ್ನು ತಂದುಕೊಡಲು ಆಟಿಕಳಂಜ ಮನೆ ಮನೆಗೆ ಭೇಟಿ. ಉದ್ಯಾವರ ಮಾಡಶ್ರೀ ಅರಸು ಕೃಪಾ ವೀರಮಾರುತಿ ವ್ಯಾಯಾಮ ಶಾಲೆಯ ಕಾಣಿಕೆ ಡಬ್ಬಿಯ ಕಳ್ಳತನ. ಸಿಸಿಟಿವಿಯಲ್ಲಿ ಸೆರೆಯಾದ ಕಳ್ಳತನದ ದೃಶ್ಯಾವಳಿ. ಕಾಸರಗೋಡು ಜಿಲ್ಲೆಯಲ್ಲಿ ತೀವ್ರಗೊಂಡ ಆಪರೇಷನ್ ತೂಫಾನ್ ಕಾರ್ಯಾಚರಣೆ. ತೀವ್ರ ಕಾರ್ಯಾಚರಣೆಯಿಂದಾಗಿ 2 ವ್ಯತ್ಯಸ್ತ ಸ್ಥಳಗಳಿಂದ ಎಂಡಿಎಂಯೊಂದಿಗೆ 2 ಬಂಧನ. ರಾಮಾಯಣ ಮಾಸಾಚರಣೆಯ ತಿಂಗಳ ಮನೆ ಮನೆ ಭಜನಾ ಸಂಕೀರ್ತನಾ ಯಾನ ಕಾರ್ಯಕ್ರಮಕ್ಕೆ ಅದ್ದೂರಿಯ ಚಾಲನೆ. ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಪ್ರಖಂಡ ಸಮಿತಿಯ ಆಶ್ರಯದಲ್ಲಿ. ಕಾಸರಗೋಡು ಕರಂದಕಾಡು ಬಿಲ್ಲವ ಸೇವಾ ಸಂಘದ ವತಿಯಿಂದ ನಡೆಯಲಿದೆ 172ನೇ ಶ್ರೀ ನಾರಾಯಣ ಗುರು ಜಯಂತಿ. ಜಯಂತಿಯ ಪೂರ್ವಭಾವಿಯಾಗಿ ನಡೆಯಿತು ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಸಮಾರಂಭ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.